ನಿನ್ನೆ ಹೋಗಿದ ಹಾಗೆ ಕೆಂಬೇರಿ ಮತ್ತೆ ಏನ್ ಮೀನ್ ಸಿಗ್ತದೆ ದೊಡ್ಡ ಮೀನು ಫುಲ್ ಟಾರ್ಗೆಟ್ ಮಾಡಿ ಒಂದ್ ಸೈಡ್ ಇಂದ 3 ಜನ ಒಂದೊಂದ್ ಸೈಡ್ ಹೋಗಿ ದೊಡ್ಡ ಗಾಳದವ್ರು ಲೆಫ್ಟ್ ಸೈಡ್ ಚಿಕ್ಕ ಚಿಕ್ಕ ಗಾಳದವ್ರು ನೀವು ರೈಟ್ ಸೈಡ್ ಹೋಗಿ ಕೆಳಗಡೆ ಇದ್ದು ಇದು ಮಾಡ್ಬೇಕು. ನಾನು ಮಿಡ್ಲ್ ಅಲ್ಲಿ ನಿಲ್ತದೆ. ಬ್ಯಾಕಪ್ ಎಲ್ಲ ರೆಡಿ ಉಂಟಲ್ಲ, ಬ್ಯಾಕಪ್ ಎಲ್ಲ ರೆಡಿ. ಇದೆಲ್ಲ ನಮಗೆ ಲೋಕಲ್ಸ್ಗೆ ಗೊತ್ತಿರುವಂತ ಸ್ವಲ್ಪ ಸೀಕ್ರೆಟ್ ಪ್ಲೇಸ್ ಇದೆಲ್ಲ. ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಕಡೆ ನಾನೇ ಕರ್ಕೊಂಡು ಹೋಗ್ತೇನೆ. ಶಾಕಿರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಲೊಕೇಶನ್ ಸ್ವಲ್ಪ ಸಿಗ್ತದೆ. ಕರ್ಲಿ ಕ್ಲಬ್ನ ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಫಿಶಿಂಗ್ ಹೋಗ್ತಾ ಇದ್ದೇವೆ ಒಂದು ಪ್ಲೇಸ್ಗೆ, ಗೋವಾದಲ್ಲಿ ಒಂದು ಪ್ಲೇಸ್ಗೆ. ಸೊ ಇವತ್ತು ಎಂತ ಆಗ್ತದೆ ಗೊತ್ತಿಲ್ಲ. ಜೀವನ ಅವರೇ, ನಿಮ್ಮ ಒಂದು ಅನಿಸಿಕೆ ನೀವು ಎಂತ ಆಗ್ಬೋದು ಇವತ್ತು? ಏನು ಪ್ರತಿ ದಿನವೂ ಹೊಸ ದಿನ ನಮ್ಗೆ. ನಿನ್ನೆ ಸೋತಿರ್ಬೋದು, ಇವತ್ತು ಸೋಲಲ್ಲ ಅಂತೇಳಿ ಅದೇ ಉತ್ಸಾಹದಲ್ಲಿ ಅದೇ ಒಂದು ಎನರ್ಜಿಯನ್ನು ಇಟ್ಕೊಂಡು ನಾವು ಇವತ್ತು ಹೋಗ್ತಾ ಇದ್ದೇವೆ. ಪ್ರತಿ ದಿನ ಕೂಡ ಪ್ರಯತ್ನ ಮಾಡ್ತಾ ಇರೋದು. ಇದುವರೆಗೂ ಒಂದೇ ಒಂದು ಮೀನು ಸಿಗ್ತಾ ಇರ್ಲಿಲ್ಲ ನಮ್ಗೆ. ಆದ್ರೆ ಕೆಲವು ಈಗ ದಿನಕ್ಕೆ ಒಂದರಂತೆ ಮೀನು ಸಿಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ದಿನ ಹೀಗೆ ಬರ್ತದೆ, ಕಾಳಂಜಿ, ಚೆಂಬಲ್ಲಿ ಎಲ್ಲ ಲೈನಲ್ಲಿ ರೆಡ್ ಸ್ನ್ಯಾಪರ್ಸ್ ಅದೆಲ್ಲ ನಾವು ಈಗ ಲೈನಲ್ಲಿ ಇಟ್ಟು ಫೋಟೋ ತೆಗೆಯುವಂತ ದಿನ ಬರ್ತದೆ. ಆದ್ರಿಂದ ಯಾರು ಕೂಡ ಎದೆಗುಂದಬಾರ್ದು. ಫಿಶಿಂಗ್ ಅಂದ್ರೆ ಅದು ಪ್ರಯತ್ನ ಬಿಡಬಾರ್ದು. ಪ್ರಯತ್ನ ನಮ್ಮದು, ರಿಸಲ್ಟ್ ಸಿಗ್ತದೆ. ಪ್ರತಿಫಲ ನೋಡಿ, ಮರ್ಯಾದೆಯಲ್ಲಿ ನಡಿಬಹುದು. ಒಂದು 500 ಮೀಟರ್ ನಡಿಲಿಕ್ಕೆ ಸಹ ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ. ಕಾರ್ ತಗೊಂಡು ಬರುದು. ಇಲ್ಲಿ ಬೈಕ್ ಇಲ್ಲಿ ಸ್ವಲ್ಪ ನಿಲ್ಲಿಸಿದ್ದಾರೆ, ಇವರು ಮರ್ಯಾದೆಸ್ತರು ಇಲ್ಲಿವರೆಗೆ. ಇನ್ನು ಕೆಲವೊಬ್ರು ಅಲ್ಲಿ ಆ ವ್ಯೂ ಪಾಯಿಂಟ್ ಇದೆ, ಅಲ್ಲಿ ತಗೊಂಡೋಗಿ ಬೈಕ್ ಇಡುದು. ಸಿಎಸ್ ಅಂತ ಒತ್ತಿ ಕಡಲಿಗೆ ಇಳಿಸ್ತಿದ್ರಲ್ಲ. ಇವರಿಂದಾಗಿ ಗೋವಾದ ಲೋಕಲ್ಸ್ ಹೇಳ್ತಾರೆ ಲೊಕೇಶನ್ ಹಾಕ್ಬೇಡಿ ಅಂತ. ಅದು ನಿನ್ಗೆ ಸಹ ಹೇಳ್ತಾ ಇರೋದು, ವಿಡಿಯೋ ಹಾಕಿದ್ರೆ ಲೊಕೇಶನ್ ಬೇಕಾದ್ರೆ ಶಾಕಿರಿಗೆ ಪರ್ಸನಲಿ ನೀವು ಗೋವಾ ಬಂದ ಮೇಲೆ ಮೆಸೇಜ್ ಮಾಡಿದ್ರೆ ಅವ್ರು ಕೊಡ್ತಾರೆ. ಎಲ್ರಿಗೂ ಕೊಡ್ಲಿಕ್ಕೆ ಇಲ್ಲ ಲೊಕೇಶನ್. ಇದೆಲ್ಲ ನಮ್ಗೆ ಲೋಕಲ್ಸ್ಗೆ ಗೊತ್ತಿರುವಂತ ಸ್ವಲ್ಪ ಸೀಕ್ರೆಟ್ ಪ್ಲೇಸ್ ಇದೆಲ್ಲ ನಮ್ಗೆ ಬಾಗ ಬೀಚ್, ಕಲ್ಲಂಗುಡ್ ಬೀಚ್ ಎಲ್ಲ ನಿಮ್ಗೆ ಬಿಟ್ಟಿರ್ತೇವೆ. ಹೋಗಿ ಜಾಲಿ ಮಾಡಿ ನೀವು. ಸೌತ್ ಗೋವಾ ನಮ್ಮದೀಗ. ಸೌತ್ ಗೋವಾದಲ್ಲಿ ನಾವು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲ ಕಡೆ ನಾನೇ ಕರ್ಕೊಂಡು ಹೋಗ್ತೇನೆ. ಶಾಕಿರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಲೊಕೇಶನ್ ಸ್ವಲ್ಪ ಸಿಗ್ತದೆ. ಓಕೆ, ನಾವು ಲೊಕೇಶನ್ ಈಗ ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ. ಮಾತ್ರ ಉಂಟಲ್ಲ ನೆಕ್ಸ್ಟ್ ಲೆವೆಲ್. ಇಷ್ಟವ ಇನ್ನೇನಾದ್ರೂ ಉಂಟಾ? ಇದು ಟ್ರೈಲರ್, ಇದು ಪಿಕ್ಚರ್ ಅಭಿ ಬಾಕಿ ಹೈ. ತೋರಿಸು ಗೋವಾ ವಾಲಿ ಕ್ಲಿಫ್ ಪೇ. ಹಾಗೆ ಈ ಒಂದು ಸ್ಥಳದ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಈ ಸ್ಥಳದ ಹೆಸರು ನಾನು ಇಲ್ಲಿ ನಮೂದಿಸುವುದಿಲ್ಲ, ಯಾಕಂದ್ರೆ ಇಲ್ಲಿನ ಲೋಕಲ್ಸ್ ನಮಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ. ಅದ್ರದಂಗೆ ನಾನು ಹೆಸರೇನಂತ ಹೇಳುದಿಲ್ಲ, ಬಟ್ ಪ್ಲೇಸ್ ನೀವು ನೋಡಿ ಎಂಜಾಯ್ ಮಾಡಿ. ಹಾಗೆ ಇಲ್ಲಿಂದ ನಾವು ಸ್ವಲ್ಪ ಮುಂದಕ್ಕೆ ಸಾಗಬೇಕು, ಯಾಕಂದ್ರೆ ನಮ್ಮ ಫಿಶಿಂಗ್ ಸ್ಪಾಟ್ ಇರೋದು ಆ ಒಂದು ಪ್ಲೇಸಿಂದ 1/2 ಕಿಲೋಮೀಟರ್ ಅಷ್ಟು. ಈ ಬೆಟ್ಟ, ಆಮೇಲೆ ಕ್ಲಿಫ್, ಆಮೇಲೆ ಕೆಳಗಡೆ ಸಮುದ್ರ, ನಡುವೆ ಬಂಡೆಕಲ್ಲು, ಇದರ ನಡುವೆಯಲ್ಲಿ ನಾವು ಸಾಗಿ ಹೋಗಬೇಕಾದಂಥದ್ದು. ಸೊ ಹಾಗೆ ಖುಷಿಯಿಂದ ಹೋಗ್ತಾ ಇರುವಾಗ ಆ ನಡಿಬಾರದಂಥ ಘಟನೆ ನಡೆದೇ ಹೋಯ್ತು. ಅದೆಂತ ಗೊತ್ತುಂಟಾ? ನಮ್ಮ ಸಭಿಕೆ ಒಂದು ಕಲ್ಲಲ್ಲಿ ಬಾಕಿ ಆಗಿದೆ, ಅದನ್ನು ತೆಗಿಲಿಕ್ಕೆ ಉಂಟ. ಏಡಿ ಉಪಕಾರ ಮಾಡ್ಕೊಂಡಾಯ್ತಾ? ಕಡಕಿನ ಉಂಟು ಧೂಮಕ್ಕೆ ಕಾಣ. ಅದು ಕಚ್ಚಿ ತುಂಡು ಮಾಡಿದ್ರೆ ಈಸಿಯಾಗಿ ಅರ್ಧ ಬರ್ತದೆ. ಅದು ಇಟ್ಕೊಂಡಿದ್ರೆ ಬಿಡ್ತಾ ಇಲ್ಲ. ನಾವು ಒಂದು ಕೆಲಸವನ್ನು ತುಂಬಾ ನಿಷ್ಠೆಯಿಂದ, ಎಷ್ಟು ಸಲ ಸೋತರು ತುಂಬ ನಿಷ್ಠೆಯಿಂದ ಎಡೆಬಿಡದೆ ಶ್ರಮ ನೀಡಿ ಮಾಡಿದಾಗ ಎಂಟೈರ್ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಂತ ಹೇಳ್ತಾರಲ್ಲ, ಅದು ಆಕ್ಚುಲಿ ಸುಳ್ಳಲ್ಲ, ನಿಜ. ಇಲ್ಲಿ ನನ್ನ ಸಬಿಕೆ ಅಂದ್ರೆ ಫಿಶಿಂಗ್ ಹೋದವ್ರಿಗೆ ಗೊತ್ತಿರಬಹುದು. ಸಬಿಕೆ ಒಂದು ಕಲ್ಲಿನಡಿಯಲ್ಲಿ ಬಾಕಿ ಆಗಿತ್ತು, ಒಂದೇ ಒಂದು ಹುಕ್ಕಿಂದ ಬಾಕಿ ಆಗಿದೆ. ಅದರಲ್ಲಿ ಟೋಟಲ್ 6 ಹುಕ್ ಇತ್ತು. ಸೊ ಇವಾಗ ಕಚ್ತಾ ಇರೋ ಪ್ಲೇಸ್ ಎಲ್ಲ ಕಟ್ ಆಗಿದ್ರೆ ನಂಗೆ ಆಲ್ಮೋಸ್ಟ್ 2 ಹುಕ್ ಸಿಕ್ತಿತ್ತು. ಬಟ್ ತೆರೆ ಬಂದಾಗ ಆಚೆ ಈಚೆಯಾಗಿ ಅದು ಕಚ್ಚಿದ ಸ್ವಲ್ಪ ಮೇಲೆ ಇತ್ತು. ಅದರಿಂದಾಗಿ ತಂಗೀಸ್ ಮಾತ್ರ ಬಂದಿರುವಂತದ್ದು, ಹುಕ್ಕಲ್ಲಿ ಬಾಕಿ ಆಯ್ತು. ಬಟ್ ಸ್ವಿವೆಲ್ಸ್ ಅಂಡ್ ಸ್ನಾಪ್ಸ್ ಆರ್ ಸೇಫ್ ಅಲ್ಲಿ. ಹಾಗೆ ನಮ್ಮ ಹತ್ರದ ಅಷ್ಟು ಹುಕ್ಸ್ಗಳು ಕಲ್ಲಿನಡಿಯಲ್ಲಿ ಅಲ್ಲಿ ಇಲ್ಲಿ ಅಂತೆಲ್ಲ ಬಾಕಿಯಾಗಿ, ಆಮೇಲೆ ಲೀಡರ್ ಲೈನ್ ಏನಿದೆ ಅದೆಲ್ಲ ತುಂಡಾಗಿ ನಾವು ಆಮೇಲೆ ಸೊ ಗೈಸ್ ಇವತ್ತಿನ ಫಿಶಿಂಗ್ ಆಯ್ತು ನಮ್ದು. ಬಂದದಾರಿಗೆ ಸುಂಕ ಇಲ್ಲ, ಎಲ್ಲ ಖಾಲಿ ಹೋಗ್ತಿದ್ದಾರೆ ನಮ್ಮನ್ನು ಬಿಟ್ಟು. ಗೈಸ್ ಒಂದು ಕಲ್ಲು ಮುಳ್ಳಿನ ಹಾದಿಯಲ್ಲಿ ಬಂದು ನಾವು ಮಂಗಳೂರಲ್ಲಿ ಕಷ್ಟ ಬರ್ತಿದ್ದಾರೆ. ಕಲ್ಲು ಮುಳ್ಳಿನ ಹಾದಿಯಲ್ಲಿ ಹಾಗೆ ಗೈಸ್ ವಿನ್ನ ಕಾರಣಗಳಿಂದ ನಮ್ಗೆ ಇವತ್ತು ಮೀನು ಸಿಗ್ಲಿಲ್ಲ. ಎಲ್ಲ ಜಾಲಿಗೆ ಮಾತ್ರ ಎಂಟರ್ಟೈನ್ಮೆಂಟ್ ಉಂಟಲ್ಲ,
ಹೇಳಿ ಮಾಡಿಸಿದ ಪ್ಲೇಸ್ ಇದು. ಫುಲ್ಲು ಕತ್ತಲಿದೆ, ಎಂತ ಕಾಣ್ತಾ ಇಲ್ಲ. ಸೊ ಇದೇ ಥರದ ವಿಡಿಯೋಗೆ ಕರ್ಲಿ ಕ್ರಾಬ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸೈನಿಂಗ್ ಔಟ್, ಬಾಯ್. ₹500 ಕೊಡು ಕಂಟೆಂಟ್ಗೆ. ₹500 ಕೊಡು, ಮಾತಾಡಿದ್ದೇನಲ್ಲ, ₹500 ಕೊಡು. ಆ ಕಡೆ ಹೋದ ಕಾರ್ನವ್ರು ರಿಟರ್ನ್ ಬರ್ತಾ ಇದ್ದಾರೆ. ನಾವು ಅಲ್ಲಿ place ಇಲ್ಲ. ಎಲ್ಲಿ ಪಾರ್ಕ್ ಮಾಡಿದ್ವಿ. ವಾಪಸ್ ನಡ್ಕೊಂಡು ಹೋಗ್ಬೇಕು ಅಲ್ಲಿ.